ಅಭಿನಂದಿಸೋಣ. ಮುಂದೆ ಮಂಗಲಮಯ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಪಾವನಮೂರ್ತಿಗಳು ನಿರಾಧಾರ ದೇಶಿಕೋತ್ತಮ ಶ್ರೀಮನ್ ಪರಮಹಂಸ ಪರಿವಿರಾಜಕಾಚಾರ್ಯ ಪರಮ ತಪಸ್ವಿ ಪರಮಯೋಗಿಗಳಾಗಿರುವ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು ಆದಿಚುಂಚನಗಿರಿ ಕ್ಷೇತ್ರ ಪೂಜ್ಯರು ಮಹಾವೀರ ವ್ಯಕ್ತಿತ್ವ ದೇಶದಲ್ಲಿ ಈ ಮುಂದೆ ಪೂಜ್ಯರಿಂದ ಆಶೀರ್ವಾದ. ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಭಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಃ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರ ಸುಂದರಿ. ಪವಿತ್ರವಾದ ಜಗದ್ಗುರು ಶ್ರೀ ಸಿದ್ಧಾರೂಢರ 190ನೇ ಜಯಂತಿಯ ಉತ್ಸವ, ಅವರ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಗುರುನಾಥರೂಢ ಮಹಾಸ್ವಾಮಿಗಳ 115ನೇ ಜಯಂತಿಯ ಉತ್ಸವ, ಕಥಾಮೃತ ಪ್ರಾರಂಭವಾಗಿ 100 ಸಂವತ್ಸರಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ತ್ರಿವೇಣಿ ಸಂಗಮದ ಜೊತೆಯಲ್ಲಿ ಶಿವರಾತ್ರಿ ಮಹೋತ್ಸವದ ನಡೀತಾ ಇರ್ತಕ್ಕಂಥ ಪವಿತ್ರ ಶುಭ ಕಾರ್ಯಕ್ರಮದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಯವರನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಈಂಚಲದ ಮಹಾಸಂಸ್ಥಾನದ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ನಾಡಿನ ಪ್ರಖ್ಯಾತ ಕೋಡಿಮಠದ ಶಿವಾನಂದ ರಾಜಯೋಗಿ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ, ಅದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ಮಾತನಾಡಿದಂಥ ನಾಡಿನ ಹಲವಾರು ಸಂತರಿಗೆ ವೇದಾಂತವನ್ನು ಅವರ ತಂದೆಯ ಕಾಲದಿಂದಲೂ ಕೂಡ ಬೋಧಿಸಿ ತಾವು ಕೂಡ ಪರಂಪರೆಯನ್ನು ಮುಂದುವರಿಸಿರ್ತಕ್ಕಂಥ ರಾಮಚಂದ್ರ ಮೇತ್ರಿಯವರ ಉಪಸ್ಥಿತಿ ಇದೆ. ಶಿವಲಿಂಗಾನಂದ ಸ್ವಾಮಿಗಳು, ಅಭಿನವ ಸಿದ್ಧಾರೂಢ ಸ್ವಾಮಿಯವರ ಉಪಸ್ಥಿತಿ, ವೇದಿಕೆಯಲ್ಲಿ ಅಭಿನವ ವಿವೇಕಾನಂದರಂತೆ ಉಪಸ್ಥಿತರಿರ್ತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸಂತರಾಗಿ ನೂರಾರು ಜನ ಯುವಕರಿಗೆ ಮಾರ್ಗದರ್ಶಿಯಾಗಿರ್ತಕ್ಕಂಥ ಪೂಜ್ಯ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಯವರ ಶ್ರೀ ಸನ್ನಿಧಿಯಲ್ಲಿ ಈಗ ತಾನೆಲ್ಲರೂ ಉದ್ದೇಶಿಸಿ ಗಾಯನವನ್ನು ಮಾಡಿದಂಥ ಪವಮಾನ ಸೂತ್ರವನ್ನು ಹೇಳಿದಂಥ ಗೋಸಾಯಿ ಜಗದ್ಗುರುಗಳಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯವರ ಉಪಸ್ಥಿತಿ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ತತ್ವವನ್ನು ತಿಳಿದು ಅನುಷ್ಠಾನಗಳು ಉಪಾಸನೆಯನ್ನು ಮಾಡ್ತಾ ಇರ್ತಕ್ಕಂಥ ಶ್ರೇಷ್ಠ ಯತಿಗಳ ಉಪಸ್ಥಿತಿ ಇದೆ. ಮತ್ತು ಇಂದಿನ ಈ ಕಾರ್ಯಕ್ರಮದಲ್ಲಿ, ಮೊನ್ನೆ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಾಂತ ಶ್ರವಣವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರು, ಮಾಧ್ಯಮ ವೃಂದದವರು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಕೋಡಿಮಠದ ಪೂಜ್ಯರು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಬಗ್ಗೆ ಬಹುವಾಗಿ ಹೇಳಿದ್ದಾರೆ. ಆ ಎಲ್ಲ ಮಾತುಗಳನ್ನು ಸಿದ್ಧಾರೂಢ ಮಹಾಸ್ವಾಮಿಯವರ ಶ್ರೀ ಸನ್ನಿಧಿಗೆ ಅರ್ಪಿಸಿ, ಆವ ಗಾಳಿಗಳು ಅದಾವ ದೂರ್ಕಣವೋ, ಆವ ದೂರ್ಕಣದೊಳು ಅದಾವ ಚೈತನ್ಯ ಕಣವೋ, ಜೀವವಿನ್ ಅಜ್ಞಾತ ಸೂತ್ರದ ಆಟದ ಗೊಂಬೆ, ಭಾವಿಸ್ ಆ ಸೂತ್ರಗಳ ಮಂಕುತಿಮ್ಮ ಎಂಬ ಕವಿವಾಣಿಯಂತೆ ಜಗತ್ತಿನ ಮೂಲವನ್ನು, ಸೃಷ್ಟಿಯ ಮೂಲವನ್ನು ತಿಳಿಯಲಿಕ್ಕೆ, ಅದು ಥಿಯರಿ ಆಫ್ ಕ್ರಿಯೇಷನ್ ಇರ್ಬೋದು
ಅಥವಾ ಥಿಯರಿ ಆಫ್ ಎವಲ್ಯೂಷನ್ ಇರ್ಬೋದು, ಪೂರ್ಣ ಪ್ರಮಾಣದಲ್ಲಿ ಇದಮಿತ್ತಂ ಅಂತ ಹೇಳ್ತಕ್ಕಂಥ ಯಾವ ಥಿಯರಿಗಳು ಕೂಡ ಸ್ಪಷ್ಟವಾಗಿ ಇದುವರೆಗೂ ಕೂಡ ಆಧುನಿಕ ಕಾಲದಲ್ಲಿ ವಿಜ್ಞಾನ ನವದೆತ್ತರಿಕೆ ಏರ್ತಾ ಇರ್ತಕ್ಕಂಥ ಗಳಿಗೆಯಲ್ಲಿ ನಮ್ಮ ಭಾರತದ ಅದ್ವೈತ ಪರಂಪರೆಯ ಈ ತತ್ವವನ್ನು ಆಧುನಿಕ ವಿದ್ಯೆಯನ್ನು ಪಡೆದು ವಿಜ್ಞಾನ ವಿದ್ಯೆಯನ್ನು ಪಡಿತಾ ಇರ್ತಕ್ಕಂಥ ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಅನಿವಾರ್ಯವಾಗಿದೆ. ಇಂತಹ ಕಾರ್ಯಕ್ರಮಗಳು ಹಿಂದೆಗಿಂತಲೂ ಕೂಡ ಇನ್ನು ಮುಂದೆ ಅದರ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕಾಗಿ ವಿಶ್ವ ಶಾಂತಿಗಾಗಿ ವಿಶ್ವ ವೇದಾಂತ ಪರಿಷತ್ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥದ್ದು ಬಹು ಅರ್ಥಪೂರ್ಣವಾಗಿದೆ ಅಂತ ನಮ್ಮ ಭಾವನೆ ಇದೆ. ಭೂಮಿರಾಪೋ ಅನಲೋ ವಾಯು ಖಂ ಮನೋಬುದ್ಧಿ ಅಹಂಕಾರ ಇತೀಯಂ ಮೇ ದಿನ ಪ್ರಕೃತಿ ರಾಷ್ಟ್ರದ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು. ಒಂದು ಕಡೆ ಫಿಸಿಕಲ್ ವರ್ಲ್ಡ್ ಭೌತ ವಿಜ್ಞಾನ, ಇನ್ನೊಂದು ಕಡೆ ಮೆಟಾಫಿಸಿಕಲ್ ವರ್ಲ್ಡ್. ಈ ಎರಡರ ಸಮನ್ವಯವನ್ನು ಮಾಡಿಸತಕ್ಕಂತಹ ರೀತಿ ಪೂಜ್ಯ ಕೋಡಿಮಠದ ಶ್ರೀಗಳು ಈಗ ತಾನೇ ಹೇಳಿದರು. ಆದಿಚುಂಚನಗಿರಿ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ವಿಜ್ಞಾತಂ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅಲ್ಲಿ ವಿಜ್ಞಾನದ ಬಗೆಗೆ, ತಂತ್ರಜ್ಞಾನದ ಬಗೆಗೆ ಮತ್ತು ಜ್ಞಾನದ ಬಗೆಗೆ ತಜ್ಞರನ್ನು ಮತ್ತು ಜ್ಞಾನಿಗಳನ್ನು ಕರೆಸಿ ಇವುಗಳ ಮಧ್ಯೆ ಇರಬಹುದಾಗಿರ್ತಕ್ಕಂಥ ಏಕತೆಯನ್ನು ತಿಳಿಸ್ತಕ್ಕಂಥ, ಅರ್ಥ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಹಲವಾರು ವಿಚಾರ ಅದನ್ನು ಮುಗಿಸಿ ಬಂದಂಥ ಈ ಗಳಿಗೆಯಲ್ಲಿ ಮತ್ತೆ ಪೂಜ್ಯ ಸಿದ್ಧಾರೂಢ ಸ್ವಾಮೀಜಿಯವರು ಅದ್ವೈತ ವೇದಾಂತವನ್ನು ನಮ್ಮ ಜನಗಳಿಗೆ ತಿಳಿಸಿ ಅವರು ಓಡಾಡಿರ್ತಕ್ಕಂಥ ಈ ನೆಲಕ್ಕೆ ಬಂದಿರತಕ್ಕಂಥದ್ದು ನಮಗೆ ಮತ್ತಷ್ಟು ಸಂತೋಷವನ್ನು ಕೊಟ್ಟಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಪೂಜ್ಯರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಾಡತಕ್ಕಂಥ ಹಲವಾರು ಯತಿಗಳು ಇನ್ನೂ ಕೂಡ ಇಲ್ಲಿ ಇದ್ದಾರೆ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮ ಏವ ನ ಅಪರ ಎಂಬ ಮಾತಿನ ಮೇಲೆ ಹಲವಾರು ಚಿಂತಕರು ತತ್ವವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥವರು ಮಾತನಾಡೋರು ಇದ್ದಾರೆ. ಒಬ್ಬ ವಿಜ್ಞಾನಿ ಒಂದು ಮಾತನ್ನು ಹೇಳಿ, ದ ಪ್ಯೂರ್ ಕಾನ್ಸಿಯಸ್ನೆಸ್ ಫ್ರಮ್ ಇಟ್ಸ್ ಡೀಪೆಸ್ಟ್ ಎಕ್ಸಿಸ್ಟೆನ್ಸ್, when it manifests, it will manifest through beautiful mathematical formulas, wonderful physical laws, enchanting biological creation, which conveys its hidden symmetry ಅಂತ ಒಂದು ಮಾತು. ಅವ್ಯಕ್ತವಾಗಿರ್ತಕ್ಕಂಥ ಪರಬ್ರಹ್ಮ ಚೈತನ್ಯ ಶಕ್ತಿ ವ್ಯಕ್ತ ರೂಪಕ್ಕೆ ಬಂದ ಸಂದರ್ಭದಲ್ಲಿ ಏನೆಲ್ಲ ಕಾಣುತ್ತೋ, ಒಂದು ವೇಳೆ ಅದು ಗಣಿತದ ಸೂತ್ರದ ರೂಪದಲ್ಲಿ ಬಂದರೆ ಗಣಿತದ ಸೂತ್ರದ ಒಳಗೆ ಇರ್ತಕ್ಕಂಥ ಎಸೆನ್ಸು ಆ ಬ್ರಹ್ಮ ಚೈತನ್ಯ ಶಕ್ತಿಯೇ. ವಿಜ್ಞಾನದ ನಿಯಮಗಳ ನಮಗೆ ಕಂಡ್ರೆ ಆ ನಿಯಮಗಳ ಹಿಂದೆ ಇರ್ತಕ್ಕಂಥ ಚೈತನ್ಯ ಶಕ್ತಿಯೂ ಅದೇ. ಬಯಾಲಜಿಕಲ್ ಎನ್ಚಾಂಟಿಕಲ್ ಬಯಾಲಜಿಕಲ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಕಾಣುವ ಈ ಜೀವ ಜಗತ್ತು ಇದೆಲ್ಲ, ಇದರ ಹಿಂದೆ ಇರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಅದರ ಹಿಂದೆ ಇರ್ತಕ್ಕಂಥ ಚೈತನ್ಯ, ಜೀವರೂಪದಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯೂ ಕೂಡ ಅದೇ. ಆದರೆ ಗಣಿತದ ಸೂತ್ರ ಇರಬಹುದು, ವಿಜ್ಞಾನದ ನಿಯಮ ಇರಬಹುದು, ಕಾಣುವ ಓಡಾಡುವ ಜೀವಿಗಳ ಒಳಗಡೆ ಇರ್ತಕ್ಕಂಥ ಚೈತನ್ಯ ಇರ್ಬೋದು, ಎಲ್ಲದರಲ್ಲಿ ಕೂಡ ಅವ್ಯಾಹತವಾಗಿ ಇಂಟ್ರಿನ್ಸಿಕಲಿ ಹಿಡನ ಒಂದು ಸೂತ್ರ ಅಂತ ಇದೆಯಲ್ಲ, ಆ ಸೂತ್ರ ಆ ಬ್ರಹ್ಮಶಕ್ತಿ ಅಲ್ಲದೆ ಬೇರೆ ಯಾವುದೂ ಕೂಡ, ಎಲ್ಲವೂ ಕೂಡ ಒಂದೇ ಎಂಬ ಒಂದು ಮಾತು. ಹಾಗಿದ್ರೆ ನಮಗೆ ಕಾಣಿಸ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ. ಯಾಕೆ? ದೇಹಾಭಿಮಾನಿ ಗಲಿದೆ ವಿಜ್ಞಾತೆ ಪರಮಾತ್ಮನಿ. ಆಗ ಯಾವಾಗ ನಾವು ಒಪ್ಪಿಕೊಂಡಿದ್ದೇವೆ 3 ದೇಹಗಳು 5 ಕೋಶಗಳು ಅಂತ. ಪಂಚಕೋಶಾದಿ ಯೋಗೇನ ತತ್ತನ್ಮಯ ಇವಸ್ಥಿತ. ಯಾವ ರೀತಿ? ಶುದ್ಧಾತ್ಮ ನೀರವಸ್ತ್ರಾದಿ ಯೋಗೇನ ಸ್ಫಟಿಕೋ ಯಥಾರ್ಥ ಎಂಬ ಉತ್ತರಾರ್ಧದಲ್ಲಿ. ಪೂರ್ವಾರ್ಧದಲ್ಲಿ ನಾವು 5 ಕೋಶಗಳನ್ನು ಒಪ್ಪಿಕೊಂಡು 3 ದೇಹಗಳು. ಯಾವ್ಯಾವುದು?
ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ. ಶಾಸ್ತ್ರದಲ್ಲಿ ಹೇಳ್ತಾರೆ ದೇಹ ಅಭಿಮಾನೇ ಗಲಿದೆ. ಒಂದೊಂದು ದೋಷಗಳು ಒಂದೊಂದು ದೇಹಕ್ಕೆ ಅಂಟುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತು. ಆದರೆ ಅವುಗಳನ್ನು ನಾವು ಹೋಗಲಾಡಿಸಿಕೊಳ್ಳೋದಿಲ್ಲ. ಮಲದೋಷವಿದೆ, ವಿಕ್ಷೇಪ ದೋಷ ಇದೆ, ಆವರಣ ದೋಷ ಇದೆ. ಈ 3 ದೋಷಗಳು ಅಳಿಯದ ಹೊರತು ನಮಗೆ ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ ಆಗುವುದಿಲ್ಲ. ಹೊರಗೆ ಕಾಣುವುದು, ಒಳಗೆ ಕಾಣುವುದು, ಎಲ್ಲೆಲ್ಲಿಯೂ ಕೂಡ ಇರುವುದು ಶುದ್ಧ ಪ್ರಜ್ಞೆ, ಶುದ್ಧ ಬ್ರಹ್ಮವೇ ಯಾವುದಾದರೂ ನಾವು ಮಾಯೆಯ ಅಜ್ಞಾನದಲ್ಲಿ ಮುಳುಗಿ ಅಲ್ಲಿಯೇ ಮುಳುಗೋದು ಯಾತಕ್ಕಾಗಿ ಅಂತಂದರೆ ಈ ದೋಷಗಳು ಅಳಿಯದ ಕಾರಣ. ಅದಕ್ಕೆ ನಮ್ಮ ಹಿರಿಯರು ನಾವೇನೇನು ಹೇಳ್ತೇವೆ, ಆದರೆ ಅದನ್ನು ಅಳಿಸ್ಕೊಳ್ಳೋದ್ರನ್ನೇ, ಆ ದೋಷಗಳನ್ನು ಕಳ್ಕೊಳ್ಳೋದನ್ನೇ, ಅದರ ಅನುಭವವನ್ನು ಪಡ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಇವತ್ತಿನ ಆಧುನಿಕ ವಿಜ್ಞಾನವು ಕೂಡ ಹೇಳಿದ್ದು ಅದನ್ನೇ, ಈ ಜಗತ್ತು ಕಾಣುವ ಹಾಗೆ ಇಲ್ಲ. ಅದನ್ನು ನಮ್ಮದೇ ಒಂದು ಭಾಷೆಯಲ್ಲಿ ಅವ್ರದೇ ಆದ ರೀತಿಯಲ್ಲಿ ಹೇಳಿದರು, ದಿಸ್ ವರ್ಲ್ಡ್ ಈಸ್ ಇಲ್ಯೂಷನ್. ಅವರು ಹೇಳಿದ್ದೇನು? ಇಲ್ಯೂಷನ್, ಸತ್ಯ ಮತ್ತು ಮಿಥ್ಯೆ ಎಂಬ, ಅಸತ್ಯ ಮತ್ತು ಮಿಥ್ಯಕ್ಕೆ ಇರತಕ್ಕಂಥ ವ್ಯತ್ಯಾಸವನ್ನು ರಾಮಚಂದ್ರಪ್ಪನವರು ಆಗಲೇ ಹೇಳಿದರು. ಸುಳ್ಳು ಅಂತಂದ್ರೆ ಏನು, ಮಿಥ್ಯ ಅಂದರೆ ಏನು? ವಿಜ್ಞಾನ, ಆಧುನಿಕ ವಿಜ್ಞಾನಿಗಳಿಗೆ 2022ನೇ ಇಸ್ವಿನಲ್ಲಿ ನೊಬೆಲ್ ಅವಾರ್ಡನ್ನು ಕೊಟ್ಟು ತಗೊಂಡಂಥ ವಿಜ್ಞಾನಿ ಹೇಳಿದ್ದು, ದಿಸ್ ವರ್ಲ್ಡ್ ಇಸ್ ಇಲ್ಯೂಷನ್. ಈ ಜಗತ್ತು ಕಾಣುವ ಹಾಗೆ ಇಲ್ಲ. ನಮ್ಮ ಕಣ್ಣಿಗೆ ಗೋಚರಿಸುವಷ್ಟು ಕಾಣುವುದನ್ನು ಸತ್ಯ ಅಂತ ನಾವು ಭಾವಿಸ್ತೇವೆ, ಕೇಳುವುದನ್ನಷ್ಟೇ ಸತ್ಯ ಅಂತ ಭಾವಿಸ್ತೇವೆ ಇಂದ್ರಿಯಗಳಿಗೆ. ಅದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳಿದರು, ಇಂದ್ರಿಯಾಣಿ ಪರಾಣ್ಯಾಗುವು, ಒಂದೊಂದಕ್ಕೂ ಒಂದೊಂದು ಇತಿಮಿತಿಯನ್ನು ಕಲ್ಪಿಸಿ ಅವರು ಶ್ರೇಷ್ಠ ಅಂತ ಮಾತನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಇಂದ್ರಿಯಾಣಿ ಪರಾಣ್ಯಾಗುವು ಇಂದ್ರಿಯೇಭ್ಯ ಪರಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹೇ ಪರತಸ್ತು ಸಹ. ಇಂದ್ರಿಯ ವಸ್ತುಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಇದರ ಆಚೆ ಇರ್ತಕ್ಕಂಥ ಅಜ್ಞಾನ ಎಲ್ಲದಕ್ಕೂ ಕೂಡ ಹಿಂದೆ ಇದ್ದು ಅವ್ಯಾಹತವಾಗಿ ನೆಲೆಸಿರ್ತಕ್ಕಂಥ ಶುದ್ಧ ಚೈತನ್ಯ ನಮ್ಮ ಅರಿವಿಗೆ ಬರುವ ತನಕ ಎತ್ರ ಎತ್ತರೋ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಜೀವದಲ್ಲಿರ್ತಕ್ಕಂಥ ಚೈತನ್ಯ ಇರ್ಬೋದು, ಬ್ರಹ್ಮದಲ್ಲಿರ್ತಕ್ಕಂಥ ಶುದ್ಧ ಅಬ್ಸಲ್ಯೂಟ್ ಕಾನ್ಸಿಯಸ್ನೆಸ್ ಇರ್ಬೋದು, ಇವೆಲ್ಲವೂ ಕೂಡ ಅರಿವಾಗಬೇಕು ಅಂತಂದರೆ ಒಂದಿಷ್ಟು ಸಾಧನೆ ನಮಗೆ ಬೇಕಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ 3 ಹಂತದ್ದು ಮಲದೋಷವನ್ನು ಹೋಗಲಾಡಿಸ್ಕೊಳ್ಳಿಕ್ಕೋಸ್ಕರ ಒಂದಿಷ್ಟು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಮತ್ತು ಭಕ್ತಿ ಉಪಾಸನೆಗಳ ಮುಖಾಂತರ ಯಾವ ಹಂತವನ್ನು ಕೂಡ ಬಿಡುವ ಆಗಿಲ್ಲ. ಮೊದಲನೆಯ ಹಂತಕ್ಕೆ ಹೋಗಬೇಕಾದ್ರೆ ಈ ವೇದಿಕೆಯನ್ನು ಹತ್ತಿ ಬರಬೇಕಾದ್ರೆ ಹಲವಾರು ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದೇವೆ. ಹಾಗಾಗಿ ಭಕ್ತಿ ಉಪಾಸನೆ ಮುಖಾಂತರ ಇನ್ನೊಂದು ದೋಷವನ್ನು ಬೋಧಃ ಅನ್ಯ ಸಾಧನೆಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನ, ಬ್ರಹ್ಮ ಮತ್ತು ಜೀವ ಎರಡೂ ಕೂಡ ಒಂದೇ ಎಂಬ ಭಾವ ಬರಬೇಕು ಅಂತಂದರೆ ಕೊನೆಯ ಜ್ಞಾನವೂ ಕೂಡ ನಮಗೆ ಬೇಕಾಗುತ್ತೆ. ಅಡುಗೆ ಮಾಡಲಿಕ್ಕೆ ಎಲ್ಲ ಉಪಕರಣಗಳಿದ್ದು ಅಗ್ನಿ ಇಲ್ಲದೆ ಹೋದದ್ದೇ ಆದರೆ ಯಾವ ರೀತಿ ಅಡುಗೆ ತಯಾರಾಗುವುದಿಲ್ವೋ ಅದೇ ರೀತಿ ಶುದ್ಧ ಜ್ಞಾನ ಆಗದ ಹೊರತು ಜೀವ ಮತ್ತು ಬ್ರಹ್ಮ ಒಂದೇ ಎಂಬ ಭಾವ ನಮಗೆ ಬರೋದಿಲ್ಲ. ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ ಭಾವನೆಯೂ ಕೂಡ ನಮ್ಮ ಅರಿವಿಗೆ ಬರೋದಿಲ್ಲ, ಅದು ನಮಗೆ ಸಿದ್ಧಿಸೋದಿಲ್ಲ. ಇದು ಕಾರಣ ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಸಬ್ಜೆಕ್ಟ್ ಟಾಪಿಕ್ ವಿಷಯ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ನಾವು ಕೇಳಿ ಹೋದರೆ ಸಾಕಾಗೋದಿಲ್ಲ. ನಿತ್ಯದ ಈ ಕರ್ಮದ ಮಧ್ಯದಲ್ಲಿಯೂ ಕೂಡ 100 ವರ್ಷದ ಬದುಕಿನ ಮಧ್ಯದಲ್ಲಿಯೂ ಕೂಡ ಅದನ್ನು ಸಾಧಿಸಿ ಇರುವ ಈ ಜಗತ್ತಿನಲ್ಲಿ ಶುದ್ಧ ಚೈತನ್ಯದ ಆವಿರ್ಭಾವವೇ ಎಂಬ ಭಾವ ಬಂದದ್ದೇ ಆದರೆ ಆಗ ಜಗತ್ತು ನಮಗೆ ಚಂದವಾಗಿಯೇ ಕಾಣಿಸುತ್ತೆ. ಆಗ ನಮಗೆ ಬದುಕು ಕಷ್ಟ ಅಂತ ಅನಿಸೋದಿಲ್ಲ. ಅಂಥದ್ದೊಂದು ಪ್ರಜ್ಞೆ ಬರಬೇಕು ಅಂತಂದರೆ ನಾವು ಒಂದಿಷ್ಟು ಸಾಧನೆ ಬೇಕಾಗುತ್ತೆ. ಆಗ ಆವ ಗಾಳಿಯೊಳಗಾವ ಧೂಳು ಕಣವು, ಆವ ಧೂಳು ಕಣದೊಳಗಾವ ಚೈತನ್ಯ ಕಣವು, ಜೀವವಿಂದ ಅಜ್ಞಾತ ಸೂತ್ರದ ಆಟದ ಗೊಂಬೆ ಭಾವಿಸು ಆ ಸೂತ್ರಗಳ ಮಂಕುತಿ ಮೈಲೈಗೆ ಇರ್ತಕ್ಕಂಥ ಶುದ್ಧ ಚೈತನ್ಯದ ಅರಿವು ನಮಗೆ ಬಂದದ್ದೇ ಆದರೆ ಆಗ ಜೀವೋ ಬ್ರಹ್ಮ ಇವ ನಾ ಅಪರಹ ಎಂಬ ಭಾವ ನಮಗೆ ಬರ್ತದೆ. ಕೇವಲ ಭಾವನೆ ಅಷ್ಟೇ ಆಗಿರೋದಿಲ್ಲ, ಅದು ನಮ್ಮ ಮೂಲ ಸ್ವರೂಪದ ಒಂದು ಸ್ಥಿತಿಯಾಗಿರುತ್ತೆ. ಅಂತಹ ಒಂದು ಸ್ಥಿತಿಯ ಜಿಜ್ಞಾಸೆಯನ್ನು ಮಾಡಲಿಕ್ಕಾಗಿ ಹಲವಾರು ಸಂತರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೇರೊಂದು ಕಾರ್ಯಕ್ರಮ ಇರೋದ್ರಿಂದ
ಮಾತನಾಡಲಿಕ್ಕೆ ಹಲವಾರು ಪೂಜ್ಯರ ಉಪಸ್ಥಿತಿ ಇರೋದ್ರಿಂದ ಅವರ ಮಾತುಗಳೆಲ್ಲವನ್ನು ನಾವು ಕೇಳೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಮತ್ತೆ ಮತ್ತೆ ಈ ಸನ್ನಿಧಿಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಮಗೆ ತುಂಬ ಸಂತೋಷ ಅನಿಸುತ್ತೆ. ಕಾರಣ ಇದೇ ಜಾಗದಲ್ಲಿ ಪವಿತ್ರ ಮಣ್ಣಿನಲ್ಲಿ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಗುರುನಾಥ ಮಹಾಸ್ವಾಮೀಜಿಯವರು ಓಡಾಡಿರ್ತಕ್ಕಂಥ ಈ ಪವಿತ್ರ ಕ್ಷೇತ್ರ ಇಲ್ಲಿಗೆ ಬಂದು ನಮಗೆ ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮಗೆ ಬಹಳ ಆನಂದವಾಗಿದೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥ ಎಲ್ಲ ಯತಿಗಳಿಗೆ ವೇದಿಕೆ ಮುಖಾಂತರ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ